ಪ್ರಸ್ತುತಿ 5 ಸನಾತನ ವೈದಿಕ ಗ್ರಂಥಗಳು. ಪ್ರಿಯ ಆತ್ಮನ್, ನಮ್ಮ ವೈದಿಕ ಸನಾತನ ಧರ್ಮದಲ್ಲಿ ಪ್ರಮುಖವಾಗಿ 6 ಪ್ರಕಾರದ ಗ್ರಂಥಗಳಿವೆ. ಇವುಗಳು ಯಾವುವೆಂದರೆ ಶ್ರುತಿ ಗ್ರಂಥಗಳು, ಸ್ಮೃತಿ ಗ್ರಂಥಗಳು, ಇತಿಹಾಸ, ಪುರಾಣ, ಆಗಮ ಮತ್ತು ದರ್ಶನ ಗ್ರಂಥಗಳು. ಎಲ್ಲ ವೈದಿಕ ಸನಾತನ ಗ್ರಂಥಗಳು ಶ್ರೇಷ್ಠವಾದರೂ ಶ್ರುತಿ ಗ್ರಂಥಗಳು ಅಪೌರುಷೇಯವಾದವು. ಶ್ರುತಿ ಗ್ರಂಥಗಳನ್ನು ವೇದ ಎಂದು ಕರೆಯುತ್ತಾರೆ. ಭಾರತೀಯ ವೈದಿಕ ಸನಾತನ ಧರ್ಮದಲ್ಲಿ ವೇದಗಳಿಗೆ ಅಷ್ಟು ಮಹತ್ವ ಏಕೆಂದರೆ ವೇದಗಳು ಅಪೌರುಷೇಯವಾದವು. ವೇದಗಳು ಮನುಷ್ಯರಿಂದಾಗಲಿ ದೇವತೆಗಳಿಂದಾಗಲಿ ರಚಿಸಲ್ಪಟ್ಟ ಗ್ರಂಥವಲ್ಲ. ಹೇಗೆ ಪರಬ್ರಹ್ಮ ಪರಮಾತ್ಮ ಮತ್ತು ಸೃಷ್ಟಿ ಅನಾದಿಯೋ ಹಾಗೆಯೇ ವೇದಗಳು ಅನಾದಿ. ವೇದ ಎಂದರೆ ಅರ್ಥ ಜ್ಞಾನ ಎಂದು. ವೇದಗಳು ಅನಾದಿಯಾದ್ದರಿಂದ ಅತ್ಯಂತ ಪುರಾತನ ಗ್ರಂಥಗಳು. ವೇದಗಳು 4: ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ. ಪ್ರತಿಯೊಂದು ವೇದದಲ್ಲೂ 4 ಭಾಗಗಳಿವೆ. ಇವುಗಳು ಸಂಹಿತ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ ಆಗಿವೆ. ನಮ್ಮ ದೇಶದಲ್ಲಿ ವರ್ಣಾಶ್ರಮ ಧರ್ಮವು ಆಚರಣೆಯಲ್ಲಿದ್ದಾಗ ವೇದದ ವಿವಿಧ ಭಾಗಗಳನ್ನು ತಮ್ಮ ಜೀವಿತಾವಧಿಯಲ್ಲಿ ಅನುಷ್ಠಾನ ಮಾಡುತ್ತಿದ್ದರು. ಉಪನಿಷತ್ತುಗಳಿಗೆ ವೇದಾಂತ ಎಂಬ ಹೆಸರೂ ಇದೆ. ಉಪನಿಷತ್ತುಗಳು ಬಹಳಷ್ಟು ಸಂಖ್ಯೆಯಲ್ಲಿದ್ದರೂ 10 ಉಪನಿಷತ್ತುಗಳನ್ನು ಪ್ರಮುಖವಾದವು ಎಂದು ಪರಿಗಣಿಸಲಾಗಿದೆ. ಈ 10 ಉಪನಿಷತ್ತುಗಳು ಯಾವುವೆಂದರೆ ಋಗ್ವೇದದಿಂದ ಐತರೇಯ ಉಪನಿಷತ್, ಯಜುರ್ವೇದದಿಂದ ಬೃಹದಾರಣ್ಯಕೋಪನಿಷತ್, ತೈತ್ರೇಯೋಪನಿಷತ್, ಕಠೋಪನಿಷತ್ ಮತ್ತು ಈಶಾವಾಸ್ಯ ಉಪನಿಷತ್. ಸಾಮವೇದದಿಂದ ಛಾಂದೋಗ್ಯೋಪನಿಷತ್ ಮತ್ತು ಕೇನೋಪನಿಷತ್. ಅಥರ್ವವೇದದಿಂದ ಮುಂಡಕೋಪನಿಷತ್, ಮಾಂಡುಕೋಪನಿಷತ್ ಮತ್ತು ಪ್ರಶ್ನೋಪನಿಷತ್. ಭಗವಾನ್ ಶ್ರೀರಾಮಚಂದ್ರರು ಮುಕ್ತಿ ಪ್ರಾಪ್ತಿಗಾಗಿ 108 ಉಪನಿಷತ್ತುಗಳ ಅಧ್ಯಯನ ಮಾಡಬೇಕಾಗಿ ತಿಳಿಸಿರುತ್ತಾರೆ. ಈ 108 ಉಪನಿಷತ್ತುಗಳ ಪೈಕಿ ಮೇಲಿನ 10 ಉಪನಿಷತ್ತುಗಳು ಕೂಡ ಸೇರಿರುತ್ತವೆ. ಪ್ರತಿಯೊಂದು ವೇದಕ್ಕೂ ಉಪವೇದವಿದೆ. ಈ ಉಪವೇದದ ಗ್ರಂಥಗಳು ಯಾವುವೆಂದರೆ ಆಯುರ್ವೇದ, ಧನುರ್ವೇದ, ಗಂಧರ್ವವೇದ ಮತ್ತು ಅರ್ಥವೇದ. ಇದುವರೆಗೆ ಪ್ರಮುಖವಾದ ಶ್ರುತಿ ಗ್ರಂಥಗಳನ್ನು ನೋಡಿದೆವು. ನಮ್ಮ ದೇಶದಲ್ಲಿ ವರ್ಣಾಶ್ರಮ ಧರ್ಮವು ಆಚರಣೆಯಲ್ಲಿದ್ದಾಗ ಯಾವ ವರ್ಣದವರು ಮತ್ತು ಯಾವ ಆಶ್ರಮದವರು ಯಾವ ಧರ್ಮವನ್ನು ಆಚರಿಸಬೇಕು ಎಂಬುದನ್ನು ತಿಳಿಸುವುದಕ್ಕಾಗಿ ಸ್ಮೃತಿ ಗ್ರಂಥಗಳು ರಚಿಸಲ್ಪಟ್ಟಿವೆ. ವೇದಗಳು ಅಪೌರುಷೇಯವಾದ್ದರಿಂದ ಕಾಲದ ಯಾವುದೇ ಪ್ರಭಾವವು ವೇದದ ಮೇಲೆ ಬೀಳುವುದಿಲ್ಲ. ಆದರೆ ಸ್ಮೃತಿ ಗ್ರಂಥಗಳು ಕಾಲಕ್ಕೆ ಅನುಸಾರವಾಗಿ ಬದಲಾಗುತ್ತವೆ. ಈ ಸ್ಮೃತಿ ಗ್ರಂಥಗಳಿಗೆ ಆಧಾರ ವೇದವೇ ಆಗಿದೆ. ಪ್ರಮುಖವಾದ ಸ್ಮೃತಿ ಗ್ರಂಥಗಳು ಯಾವುವೆಂದರೆ ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ನಾರದ ಸ್ಮೃತಿ ಮತ್ತು ಪರಾಶರ ಸ್ಮೃತಿ. ಇತಿಹಾಸ ಗ್ರಂಥಗಳು ಅತ್ಯಂತ ಪ್ರಮುಖವಾದ ಗ್ರಂಥಗಳು. ಪ್ರಮುಖವಾದ ಇತಿಹಾಸ ಗ್ರಂಥಗಳು ಯಾವುವೆಂದರೆ ಮಹಾಭಾರತ ಮತ್ತು ರಾಮಾಯಣ. ಇತಿಹಾಸ ಗ್ರಂಥಗಳಲ್ಲಿ ಯಾವ ಇತಿಹಾಸವನ್ನು ತಿಳಿಸಿದೆಯೋ ಅದೆಲ್ಲವೂ ಈ ಕಲ್ಪದಲ್ಲಿಯೇ ನಡೆದಿರುವಂತಹದ್ದು. ರಾಮಾಯಣವು ನಡೆದು ಸುಮಾರು 1.5 - 2 ಕೋಟಿ ವರ್ಷಗಳು ಆಗಿವೆ. ಮಹಾಭಾರತವು ನಡೆದು 5,000 ವರ್ಷಗಳಿಗೂ ಹೆಚ್ಚು ವರ್ಷಗಳು ಆಗಿವೆ. ಶ್ರೀಮದ್ ಭಗವದ್ಗೀತೆಯು ಮಹಾಭಾರತದ್ದೇ ಒಂದು ಭಾಗವಾಗಿದೆ. ವೇದದ ಸಾರ ಉಪನಿಷತ್ತುಗಳು ಆಗಿವೆ. ಉಪನಿಷತ್ತುಗಳ ಸಾರ ಶ್ರೀಮದ್ ಭಗವದ್ಗೀತೆಯೂ ಆಗಿದೆ. ಪುರಾಣಗಳು ಜನಮನಗಳಲ್ಲಿ ಇರುವಂತಹ ಅತ್ಯಂತ ಪ್ರಮುಖ ಗ್ರಂಥಗಳಾಗಿವೆ. ಮಹರ್ಷಿ ವೇದವ್ಯಾಸ ದೇವರು ರಚಿಸಿರುವಂತಹ 18 ಪುರಾಣಗಳಿವೆ. ಈ 18 ಪುರಾಣಗಳು ಯಾವುವೆಂದರೆ ಮತ್ಸ್ಯ, ಕೂರ್ಮ, ವರಾಹ, ವಾಮನ, ವಿಷ್ಣು, ಶಿವ, ಸ್ಕಂದ, ನಾರದ, ಮಾರ್ಕಂಡೇಯ, ಗರುಡ, ಪದ್ಮ, ಲಿಂಗ, ಅಗ್ನಿ, ಬ್ರಹ್ಮ, ಬ್ರಹ್ಮಾಂಡ, ಬ್ರಹ್ಮ ವೈವರ್ತ, ಭವಿಷ್ಯ ಮತ್ತು ಶ್ರೀಮದ್ ಭಾಗವತಂ. ವರ್ತಮಾನ ಕಾಲದಲ್ಲಿ
ಪ್ರವಚನಕ್ಕಾಗಿ ಶ್ರೀಮದ್ ಭಾಗವತ ಪುರಾಣವು ಅತ್ಯಂತ ಪ್ರಚಲಿತವಾದ ಪುರಾಣವಾಗಿದೆ. ಸಾಮಾನ್ಯ ಜನರಿಗೂ ವೇದಗಳನ್ನು ಅರ್ಥ ಮಾಡಿಸುವ ಉದ್ದೇಶದಿಂದ ಪುರಾಣಗಳ ರಚನೆಯಾಗಿರುತ್ತದೆ. ಆಗಮ ಗ್ರಂಥಗಳು ಪ್ರಮುಖವಾದ ವೈದಿಕ ಗ್ರಂಥಗಳಾಗಿವೆ. ಶೈವ, ವೈಷ್ಣವ ಮತ್ತು ಶಾಕ್ತ ಆಗಮ ಗ್ರಂಥಗಳಿವೆ. ವೈದಿಕ ಸನಾತನ ಧರ್ಮದಲ್ಲಿ 6 ಪ್ರಮುಖವಾದ ದರ್ಶನಶಾಸ್ತ್ರಗಳಿವೆ. ಇವುಗಳು ಯಾವುವೆಂದರೆ ಗೌತಮ ಮಹರ್ಷಿಗಳು ರಚಿಸಿರುವ ನ್ಯಾಯದರ್ಶನ, ಕಣಾದ ಮಹರ್ಷಿಗಳು ರಚಿಸಿರುವ ವೈಶೇಷಿಕ ದರ್ಶನ, ಕಪಿಲ ಮಹರ್ಷಿಗಳು ರಚಿಸಿರುವ ಸಾಂಖ್ಯದರ್ಶನ, ಪತಂಜಲಿ ಮಹರ್ಷಿಗಳು ರಚಿಸಿರುವ ಯೋಗ ದರ್ಶನ, ಜೈಮಿನಿ ಮಹರ್ಷಿಗಳು ರಚಿಸಿರುವ ಪೂರ್ವಮೀಮಾಂಸ ಮತ್ತು ಭಗವಾನ್ ವೇದವ್ಯಾಸರು ರಚಿಸಿರುವ ಉತ್ತರ ಮೀಮಾಂಸ ಅಥವಾ ಬ್ರಹ್ಮಸೂತ್ರ. ಭಕ್ತಿಗೆ ಸಂಬಂಧಪಟ್ಟ 2 ಪ್ರಮುಖ ಗ್ರಂಥಗಳಿವೆ. ಅವುಗಳು ಯಾವುವೆಂದರೆ ನಾರದ ಭಕ್ತಿ ಸೂತ್ರ ಮತ್ತು ಶಾಂಡಿಲ್ಯ ಭಕ್ತಿ ಸೂತ್ರ. ಈ ಗ್ರಂಥಗಳಲ್ಲದೆ ಆಚಾರ್ಯ ಮಹಾಪುರುಷರು ಮತ್ತು ಸಂತರು ರಚಿಸಿರುವ ಅಸಂಖ್ಯ ಆಧ್ಯಾತ್ಮ ಗ್ರಂಥಗಳಿವೆ. ಇತ್ತೀಚಿನ 2000 ವರ್ಷಗಳಲ್ಲಿ ಆಚಾರ್ಯ ಮಹಾಪುರುಷರು ಬೇರೆ ಬೇರೆ ವಾದಗಳನ್ನು ಮಂಡಿಸಿರುತ್ತಾರೆ. ಆದಿಗುರು ಶ್ರೀ ಶಂಕರಾಚಾರ್ಯರು ಅದ್ವೈತವಾದ, ಶ್ರೀ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತವಾದ, ಶ್ರೀ ಮಧ್ವಾಚಾರ್ಯರು ದ್ವೈತವಾದ, ಶ್ರೀ ನಿಂಬಾರ್ಕಾಚಾರ್ಯರು ದ್ವೈತಾದ್ವೈತವಾದ, ಶ್ರೀ ವಲ್ಲಭಾಚಾರ್ಯರು ಶುದ್ಧ ಅದ್ವೈತವಾದ ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳು ಅಚಿಂತ್ಯ ಭೇದಾಭೇದವಾದಗಳನ್ನು ಮಂಡಿಸಿರುತ್ತಾರೆ. ಎಲ್ಲ ಆಚಾರ್ಯ ಮಹಾಪುರುಷರು ಪ್ರತಿಪಾದಿಸಿರುವ ಅವರ ವಾದಗಳಿಗೆ ಆಧಾರ ಗ್ರಂಥಗಳು ಯಾವುವೆಂದರೆ ಉಪನಿಷತ್ತುಗಳು, ಶ್ರೀಮದ್ ಭಗವದ್ಗೀತಾ ಮತ್ತು ಬ್ರಹ್ಮಸೂತ್ರ ಆಗಿವೆ. ಪ್ರತಿಯೊಬ್ಬ ಆಚಾರ್ಯ ಮಹಾಪುರುಷರು ಹಲವಾರು ಗ್ರಂಥಗಳನ್ನು ರಚಿಸಿದ್ದಾರೆ. ಪ್ರತಿಯೊಬ್ಬ ಆಚಾರ್ಯರ ಪರಂಪರೆಯಲ್ಲಿ ಬಂದಂತಹ ಮಹಾಪುರುಷರು ಹಲವಾರು ಗ್ರಂಥಗಳನ್ನು ರಚಿಸಿದ್ದಾರೆ. ಪ್ರಾಚೀನ ಶ್ರುತಿ ಗ್ರಂಥಗಳು, ಮಧ್ಯಕಾಲೀನ ಸ್ಮೃತಿ ಗ್ರಂಥಗಳು ಮತ್ತು ಇತ್ತೀಚಿನ 2000 ವರ್ಷಗಳಲ್ಲಿ ರಚಿತವಾದ ಅಸಂಖ್ಯ ಗ್ರಂಥಗಳು. ಈ ಎಲ್ಲ ಗ್ರಂಥಗಳನ್ನು ನೋಡಿದರೆ ನಮ್ಮ ವೈದಿಕ ಸನಾತನ ಧರ್ಮದಲ್ಲಿ ಬೃಹತ್ ಜ್ಞಾನ ಭಂಡಾರವೇ ಇದೆ. ಈ ಪ್ರಸ್ತುತಿಗೆ ವಿರಾಮ ನೀಡುತ್ತಿದ್ದೇನೆ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಶ್ರೀ ಬನ್ನಂಜೆ ಗೋವಿಂದಾಚಾರ್ಯ ಇವರು ರಚಿಸಿರುವ ಶ್ರೀ ವಿದ್ಯಾಭೂಷಣ್ ಇವರು ಹಾಡಿರುವ ಈ ಭಜನೆಯನ್ನು ಕೇಳಿ. ಉಡುಪಿಯ ಕಂಡೀರಾ, ಉಡುಪಿಯ ಕೃಷ್ಣನ ಕಂಡೀರಾ, ಉಡುಪಿಯ ಕಂಡೀರಾ, ಉಡುಪಿಯ ಕೃಷ್ಣನ ಕಂಡೀರಾ, ಕೃಷ್ಣನ ಕಂಡೀರಾ, ಕೃಷ್ಣನ ಕಂಡೀರಾ, ಕೃಷ್ಣನ ಉಡುಪಿಯ ಕಂಡೀರಾ, ಉಡುಪಿಯ ಕಂಡೀರಾ, ಉಡುಪಿಯ ಕೃಷ್ಣನ ಕಂಡೀರಾ. ಜಗದೊಡೆಯ ಬಂದ ಉಡುಪಿಯಲಿ ನಿಂದ ಪಡುಗಡಲ ದಾರಿಯಿಂದ, ಜಗದೊಡೆಯ ಬಂದ ಉಡುಪಿಯಲಿ ನಿಂದ ಪಡುಗಡಲ ದಾರಿಯಿಂದ, ಮಿಗಿಲುಂಟೆ ಚಂದ ಕಣ್ಗಳಾನಂದ ಆನಂದ ಕಂದನಿಂದ, ದ್ವಾರಕೆಯ ವಾಸ ಓ ಹೃಷಿಕೇಶ ಸಾಕೆನಿಸಿತೇನೋ ಈಶಾ,
ದಾಟಿ ದೇಶ ದೇಶ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಕಡಕೋಲು ಕೈಯ ಕಡು ನೀಲಿ ಮೈಯ ಈ ಬಾಲರೂಪ ಕಂಡು ಕಡಗೋಲು ಕೈಯ ಕಡು ನೀಲಿ ಮೈಯ ಈ ಬಾಲರೂಪ ಕಂಡು ತೊಡಮಡದ ಶಿರವೋ ಜೋಡಿಸದ ಕರವೋ ಬರಿ ಹುಲ್ಲು ಮಣ್ಣು ಜುಂಡು ಆ ಮುಗುಳು ನಗೆಗೆ ಆ ನಿಂತ ಬಗೆಗೆ ಮರುಳಾದಳಂತೆ ಗೋಪಿ ಶ್ರೀಮಧ್ವಗೊಲಿದ ಕೃಷ್ಣನನೆ ಗೆಲಿದ ಬೆಗಳದ ನಾಡು ಉಡುಪಿ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಪಡುಗಡಲ ತೀರದಿಂದೆದ್ದು ಬಾರ ಕಡೆಗೋಲು ಹಕ್ಕ ಹಿಡಿದು ಪಡುಗಡಲ ತೀರದಿಂದೆದ್ದು ಬಾರ ಕಡೆಗೋಲು ಹಕ್ಕ ಹಿಡಿದು ಬಿಡುಗಡೆಯ ದಾರಿ ಭಕ್ತರಿಗೆ ತೋರಿ ನಮ್ಮೆದೆಯ ಬೆಣ್ಣೆ ಕಡಿದು ಆನಂದ ತೀರ್ಥರಿ ಕರೆಗೆ ಪಾರ್ಥ ಸಾರಥಿಯು ಕರಗಿ ಬಂದು ತಾನಿಂದ ಕಲ್ಲಿನೊಳಗಿಂದ ಇಲ್ಲಿ ವೈಕುಂಠವನ್ನೇ ತಂದು ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಕೃಷ್ಣನ ಕಂಡೀರ ಕೃಷ್ಣನ ಕಂಡೀರ ಕೃಷ್ಣನ ಉಡುಪಿಯ ಕಂಡೀರ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ